ಪಾಸ್ ಮಾಡಿದರೆ ಸೈಕಲ್ ಏನೋ ಸಿಗುತ್ತೆ ಅಂತ ಇತ್ತು. ಬಹುಮಾನ ಈ ಥರ ಬಸವ ಜಯಂತಿ ದಿನ ಪೂಜೆ ಮಾಡೀನಿ. ಆ್ಯಂಡ್ ಇವತ್ತು ಇನ್ನೊಂದು ವಿಶೇಷವಾದದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಅದೇನಂತಂದರೆ ಭಗವದ್ಗೀತಾ ಪುಸ್ತಕ. ಈ ಭಗವದ್ಗೀತಾ ಪುಸ್ತಕನ ನಾನಾಗೆ ತೊಗೊಂಡಿಲ್ಲ. ನನ್ನ ಮಗ ಸ್ಕೂಲಲ್ಲಿದ್ದಾಗ ಅಲ್ಲಿ ಮಾರೋಕ್ಕೆ ಅಂತ ಬಂದಿದ್ದರು, ಗೊತ್ತಾ, ನಡ್ವರ್ಕ. ಆ ಟೈಮಲ್ಲಿ ಈ ಒಂದು ಭಗವದ್ಗೀತಾನ ಅವನು ತೊಗೊಂಡಿದ್ದ. ಅದರಲ್ಲಿರೋದನ್ನು ಓದಿ ನ್ಯೂ ಟೈಪ್ ಕ್ವಶನ್ಸ್ ಎಲ್ಲನೂ ಬರೆದು ಏನೋ ಪಾಸ್ ಮಾಡಿದರೆ ಸೈಕಲ್ ಏನೋ ಸಿಗುತ್ತೆ ಅಂತ ಇತ್ತು. ಬಹುಮಾನ ಈ ಥರ ಡಿಫ್ರೆಂಟಾಗಿ ಒಂದಿಷ್ಟು ಬಹುಮಾನಗಳು ಇದ್ದವು. ಬಟ್ ಆ ಟಾಸ್ಕನ್ನು ಅವನು ಅಷ್ಟೊಂದು ಬರಲಿಲ್ಲ, ಯಾಕಂದರೆ ಸ್ಕೂಲ್ ಎಕ್ಸಾಮು ಅಂತ ಇತ್ತಲ್ಲ. ಸೊ ಪುಸ್ತಕನ ಓದ್ತಿದ್ದ, ಇದು ಓದೋಕ್ಕಾಗಲಿಲ್ಲ, ಅವುಗಳನ್ನು ಅವನು ಬರೀಲಿಲ್ಲ. ಅದಾದಮೇಲೆ ಈ ಪುಸ್ತಕನ ನಾನಾಗೆ ತಗೋಬೇಕು ಅಂತ ಯಾವಾಗಲೂ, ನಿಜ ಹೇಳ್ತೀನಿ, ಯಾವಾಗಲೂ ಕೂಡ ಅಂದ್ಕೊಂಡಿಲ್ಲ. ಭಗವದ್ಗೀತಾ ಅಂತ ಎಲ್ಲರೂ ಅಂತಿದ್ರು, ಜಸ್ಟ್ ಮನಸ್ಸಲ್ಲಿ ಬಂದೋಗೋದು. ಓಕೆ, ಭಗವದ್ಗೀತಾ ಏನಿರುತ್ತಪ್ಪ, ನಾವು ಓದಬೇಕಾ ಬೇಡವಾ ಅಂತ, ಇದೇನು ಭಗವದ್ಗೀತಾ ಅಂದರೆ ಏನು, ಅದರಲ್ಲಿ ಏನಿರುತ್ತೆ ಅನ್ನೋದನ್ನು ನಮಗೆ ಗೊತ್ತೇ ಇರಲಿಲ್ಲ. ಓಕೆನಾ, ಅದನ್ನು ತಿಳ್ಕೊಬೇಕು ಅಂತ ಎಷ್ಟೋ ಸರಿ ಪ್ರಯತ್ನ ಪಟ್ಟೆ. ಬಟ್ ಅದು ತಾನಾಗಿಯೇ ಅದು ನಮ್ಮ ಮನೆಗೆ ಬಂತು. ನನ್ನ ಮಗನ ಒಂದು ಇದರಿಂದನೇ ಬಂತು. ಒಟ್ಟಿನಲ್ಲಿ ಭಗವದ್ಗೀತಾ ಬಂತು. ನಾನು ಇಟ್ಕೊಂಡು ಯಾವಾಗಲೂ ಪೂಜೆ ಮಾಡ್ತಿದ್ದೆ, ಬಟ್ ಓದಿರಲಿಲ್ಲ. ಸ್ವಲ್ಪದಾಗಿ 2 ಲೈನ್ ಯಾಕಾಗವಲ್ತು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನನ್ನ ಒಂದು ಜೀವನ ಆಗಿರ್ಬೋದು, ಜೀವನ ಅನ್ನೋಕ್ಕಿಂತ ಮುಂಚೆ ನನ್ನ ಒಂದು ಮಾತು, ಮನಸ್ಸು, ಹಾಗೆ ನನ್ನ ಒಂದು ದೇಹ ಮತ್ತು ನನ್ನ ನಡವಳಿಕೆ, ಹಾಗೆ ನನ್ನ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳು ಎಲ್ಲರೂ ಕೂಡ ಇದರಿಂದ ಬಹಳ ಅಂದರೆ ಬಹಳ ಬದಲಾಗಬೇಕು. ಒಂದು ಒಳ್ಳೆಯ ರೀತಿ, ಒಂದು ಒಳ್ಳೆಯ ಪಾಸಿಟಿವ್ ಅನ್ನೋದು ತರಬೇಕು. ಆಮೇಲೆ ನನ್ನ ಒಂದು ಫೈನಾನ್ಸಿಯಲ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡಬೇಕು. ಆಮೇಲೆ ನನಗೊಂಚೂರು ಒಂದಿಷ್ಟು ಆಸೆಗಳಿವೆ, ಅದನ್ನೆಲ್ಲ ಈಡೇರಿಸ್ಕೋಬೇಕು. ನನ್ನ ಒಂದು ಫ್ಯಾಮ್ಲಿನ ನಾನು ಚೆನ್ನಾಗಿ ನೋಡ್ಕೋಬೇಕು. ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಅಂದ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಪ್ರತಿಯೊಂದನ್ನು ಯುದ್ಧದಲ್ಲಿ ಗೆದ್ದು ಬಂದಿರುವಂತಹ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಾಹಸದಿಂದ ಕೂಡಿರುವರು. ಸೊ ಹಾಗಾಗಿ ಪೂರಾ ರಾಮಾಯಣನೇ ಇದರಲ್ಲಿದೆ. ಇದನ್ನು ನಾನು ಓದಬೇಕು, ತಿಳ್ಕೊಬೇಕು, ಇದರ ಪ್ರಕಾರ ಒಂಚೂರು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ಇದನ್ನು ನಾನು ಇವತ್ತು ಬಸವ ಜಯಂತಿ ದಿನ ನಾನು ಓದಬೇಕು ಅಂತ ಅಂದ್ಕೊಂಡಿನಿ. ಹಾಗೆ 2 ಲೈನಿಂದ ಶುರು ಮಾಡ್ಕೋತೀನಿ. ಓಕೆನಾ, ಯಾರೆಲ್ಲ ಮನೆಯಲ್ಲಿ ಭಗವದ್ಗೀತೆ ಇಲ್ಲ ಅವರು ತೊಗೊಂಡು ಬರ್ರಿ. ಏನೋ ಒಂದು ಮನಸ್ಸಿಗೆ ಹಿತ ಅನಿಸುತ್ತೆ. ಹಾಗೆ ಓದ್ತಾ ಹೋಗಿ. ಯಾವುದು ಕೂಡ ವಿಚಾರ ಮಾಡಬೇಡ್ರಿ, ಕೆಟ್ಟದ್ದು ಒಳ್ಳೆಯದು ನಾವು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಪ್ರತಿಯೊಂದನ್ನು ಈ ಬುಕ್ಸಲ್ಲಿ ತಿಳಿಸ್ಕೊಡ್ತೈತಿ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮನಸ್ಸಿಗೆ ಈ ಬುಕ್ಸ್ ಅನ್ನೋದು ಯಾವುದೂ ಬೇಕಾಗಿಲ್ಲ. ನಿಯತ್ತು ತಾನಾಗಿ ಹುಟ್ಕೋಬೇಕು. ನಿಯತ್ತು ಅನ್ನೋದು ತಾನಾಗಿ ಹುಟ್ಕೊಂಡ್ರೆ ಮುಗೀತು. ಯಾವ ಬುಕ್ಸಲ್ಲಿನೂ ಕೂಡ ನಾವು ಓದಬೇಕಾಗಿಲ್ಲ, ತಿಳ್ಕೊಬೇಕಾಗಿಲ್ಲ. ನಮ್ಮ ಒಂದು ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಮನಸ್ಸನ್ನು ಹತೋಟಲ್ಲಿ ನಾವೇ ಇಟ್ಕೋಬೇಕು. ಹಾಗೆ ಆ ಥರ ನಡ್ಕೋಬೇಕು. ಒಳ್ಳೆಯದನ್ನು ಮಾಡ್ತಾ ಹೋದರೆ ಒಳ್ಳೆಯದನ್ನು ದೇವರು ನಮಗೆ ಕೊಡ್ತಾ ಹೋಗ್ತಾನೆ. ಕೆಟ್ಟ ಕಾಲ ಇರ್ಬೋದು, ಈಗ ಸದ್ಯಕ್ಕೆ ಕೆಟ್ಟದಾಗಿರ್ಬೋದು, ಸದ್ಯಕ್ಕೆ ಕೆಟ್ಟ ಕಾಲ ನಡೀತಿರ್ಬೋದು, ಬಟ್ ಮುಂದೊಂದು ದಿನ ಎಲ್ಲನೂ ನಮ್ಗೆ ಒಳ್ಳೇದು ಮಾಡ್ತಾನೆ. ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಕೆಟ್ಟದಿರುತ್ತೆ, ಬಟ್ ಒಂದು ಸೈಡ್ ಮಾತ್ರ ಒಂದು ಒಳ್ಳೇದಿರುತ್ತೆ. ಒಂಚೂರು ಎಲ್ಲೋ ಮನಸ್ಸಿಗೆ ಕೆಟ್ಟದಾಗಿರುತ್ತೆ ಅಷ್ಟೇ. ಬಟ್ ಎಲ್ಲನೂ ಒಳ್ಳೇದು ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ಬೇಕು, ಆ ದೇವರು ನಮಗೆ ಮಾಡಬೇಕಂದ್ರೆ. ಸರಿ, ಈಗ ನಾನು ಇದನ್ನು ಓದ್ಕೋತೀನಿ. ಅದಾದಮೇಲೆ ಇಲ್ಲಿ ನಾನು ಒಂದಿಷ್ಟು ಬರಿತಾ ಇದ್ದೀನಿ. ಏನಂತಂದರೆ ಓಕೆ, ಈ ರೀತಿ ನಾನು ಬರಿತಾ ಇದ್ದೀನಿ. ಇದನ್ನು ಒಂದು 11 ಸತಿ ಡೈಲಿ ಬರಿಬೇಕು. ಓಕೆನಾ, ಫಸ್ಟ್ ಇದನ್ನು ನಾನು ಬರ್ಕೊತೀನಿ. ನೀವು ಮಡಿಯಾಗಿ
ಇದ್ದರೆ, ಪ್ರತಿದಿನ ದೀಪ ಹಚ್ಚೋಂಗಿದ್ರೆ ದೀಪದ ಜೊತೆಗೆ ಈ ಒಂದು ನಾಮಸ್ಮರಣೆನ ಬರಿಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂಥೇಳಿ 11 ಸತಿ ಅದು ಸ್ನಾನ ಆದ ಮೇಲೆ ದೀಪವನ್ನು ಹಚ್ಚಿ ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಅದನ್ನು ಬರೀಬೇಕು. ನೀವು ಮಡಿ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ದೀಪನ ಹಚ್ಚೋಂಗಿಲ್ಲಲ್ಲ, ಸೊ ಅದನ್ನು ಕೂಡ ಬರೆಯೋವಾಗಿಲ್ಲ, ಅಷ್ಟೇ ಸ್ಕಿಪ್ ಮಾಡೋದು. ಸೊ 5 ಡೇಸ್ ಏನು ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇರುತ್ತಲ್ಲ, ಆ ಪೀರಿಯಡಲ್ಲಿ ಏನು ಕೂಡ ಮಾಡೋ ಹಾಗೆ ಇಲ್ಲ, ದೇವ್ರದ್ದೊಂದು ಸಂಬಂಧಪಟ್ಟ ಹಾಗೆ. ಸದ್ಯಕ್ಕೀಗ ನಾನು ಭಗವದ್ಗೀತೆ ಪುಸ್ತಕನ ತೆಗೆದೆ. ಯಾವ ಪೇಜ್ ಓದಬೇಕು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೆ. ಬಟ್ ಆಮೇಲೆ ನನಗೆ ಅರ್ಥ ಆಯಿತು. ಇದನ್ನು ಪೇಜ್ ಹೊಳಿಸ್ತಾ ಒಂದು ಅಧ್ಯಾಯ 1ರಲ್ಲಿ ಒಂದು ಶ್ಲೋಕ ಐತಿ. ಆ ಶ್ಲೋಕನ ಓದ್ಬಿಟ್ಟು ಅದರ ವಿವರಣೆ ಅದರ ಕೆಳಗಡೆ ಕೊಟ್ಟಿರ್ತಾರೆ, ಅದನ್ನು ಎಕ್ಸ್ಪ್ಲನೇಷನ್ ಓದಬೇಕು. ಅಂದರೆ ಅಲ್ಲಿಂದ ಒಂದು ಅಧ್ಯಯನದ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಆ ಶ್ಲೋಕದಿಂದನೇ ಶುರು ಮಾಡಿಕೊಂಡೆ. ಇಲ್ಲಿ ಒಂದೊಂದು ಶಬ್ದನೂ ಒಂದೊಂದು ಅಕ್ಷರನೂ ಬಹಳ ಡಿಫ್ರೆಂಟಾಗಿ ಇರುತ್ತೆ. ಅಂದರೆ ಇದು ಸಾಂಸ್ಕೃತಿಕವಾಗಿ ಬರೆದಿರ್ತಾರೆ. ಎಲ್ಲ ರೀತಿಯ ಶಬ್ದಗಳು ಇಲ್ಲಿ ಕಾಣ್ತಾವೆ. ತೀರಾ ಒತ್ತಕ್ಷರಗಳು ಇರ್ತವೆ. ಆಮೇಲೆ ಓದ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಇಂಗ್ಲೀಷ್ ಆರಾಮ್ಸೆ ಓದ್ಬೋದು, ಬಟ್ ಕನ್ನಡ ಡಿಫಿಕಲ್ಟ್ ಓದಲಿಕ್ಕೆ. ಪ್ರತಿಯೊಂದು ಒಂದು ವರ್ಡ್ ಓದಬೇಕಾದ್ರೆ ಉಚ್ಚಾರ ಪಟ್ಟನೆ ಬರೋದಿಲ್ಲ, ನಾಲಿಗೆಯಲ್ಲಿ ಹೊಳೋದೇ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಹೋಗ್ತಾ ಸರಿ ಹೋಗುತ್ತೆ, ನಾಲಿಗೆ ಹೊಳೋಕ್ಕೆ ಶುರು ಮಾಡುತ್ತೆ. ಒಂದು ಲೈನ್ ಓದಬೇಕಾದ್ರೆ ನನಗೆ ಪ್ರಾಬ್ಲಮ್ ಆಯಿತು. 2 ಲೈನ್ 3 ಲೈನ್ ಆರಾಮ್ಸೆ ಒಂದು ಅರ್ಧ ಪ್ಯಾರಾಗ್ರಾಫ್ ಅಷ್ಟೇ ಓದಿದೆ. ಒಂದು ಪೇಜ್ ಓದೋಕ್ಕೂ ಆಗಲಿಲ್ಲ. ಯಾಕಂತಂದರೆ ಮತ್ತೆ ಕೆಲವೊಂದು ಕೆಲಸಗಳು ಬಿದ್ದವು. ಹಾಗೆ ಈ ಬಸವ ಜಯಂತಿ ದಿನ ಪೂಜೆ ಎಲ್ಲ ಮಾಡಿಕೊಂಡು ಶ್ಲೋಕ ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಏನಾದರೂ ಟೀ ಮಾಡ್ಕೋಬೇಕು ಹಾಗೆ ಹಿಂಗೆ ಅಂತಿತ್ತು. ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡಿಗೆ ನಾನು ಹೇಳಿದ್ದೆ, ನನಗೆ ಬಸವ ಜಯಂತಿ ದಿನ ಏನಾದರೂ ಒಂದು ತೊಗೋಬೇಕು, ಆದರೂ ದೇವರಿಗೆ ರಿಲೇಟೆಡ್ ಆಗಿತ್ತು. ಧೂಪ ಹಾಕೋದು ಇದನ್ನು ಒಂದು ತಂದು ಕೊಟ್ಟರು. ಬಟ್ ಒಂದಾದರೂ ತೊಗೊಂಡೆ, ದೇವರ ಒಂದು ರಿಲೇಟೆಡ್ ಅದು. ಇದು ನನಗೆ ಭಾಳ ಇಷ್ಟ ಆಗಿತ್ತು. ಧೂಪ ಹಾಕ್ಲಿಕ್ಕೆ ಆಗ್ತಿದ್ದಿದ್ದಿಲ್ಲ. ಡೈಲಿ ಹಿಂಗೆ ಮಿಸ್ ಮಾಡ್ತಿದ್ದೆ. ಪ್ಲೇಟಲ್ಲಿ ಹಾಕಿದರೆ ಪ್ಲೇಟು ಕೆಟ್ಟೋಗ್ಬಿಡ್ತದೆ. ಯಾವುದಾದ್ರೂ ಹಾಳೆಯಲ್ಲಿ ಹಾಕೋಕ್ಕೂ ಬರೋಂಗಿಲ್ಲ, ಮತ್ತು ನೆಲದ ಮೇಲೆ ಹಾಕೋಕ್ಕೂ ಬರೋಲ್ಲ, ಸಿಕ್ಕಾಪಟ್ಟೆ ಕಲೆ ಬೀಳ್ತಾವೆ. ಸೊ ಏನು ಮಾಡೋದಪ್ಪ, ಧೂಪ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಇದನ್ನು ನಾನು ತೊಗೋಬೇಕು ಅಂತಿದ್ದೆ. ಸೊ ಬಸವ ಜಯಂತಿ ದಿನ ಒಂದು ಸ್ಪೆಷಲ್ ಆಗಿರೋ ಒಂದು ಥಿಂಕ್ನ ತೊಗೊಂಡೆ, ದೇವ್ರಿಗೆ ರಿಲೇಟೆಡ್ ಆಗಿದ್ದು. ಈ ಒಂದು ಧೂಪ ಹೇಗಿತ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ನಾನು ಇದು ತೊಗೊಂಡದ್ದು ಒಳ್ಳೆಯದಾ ಕೆಟ್ಟದಾ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಅದನ್ನು ಕೂಡ. ಅದಾದಮೇಲೆ ನೀವೆಲ್ಲ ಏನೇನು ತೊಗೊಂಡ್ರಿ ಈ ಬಸವ ಜಯಂತಿ ದಿನ ಅಂತ ಹೇಳ್ರಿ. ಅಂದರೆ ಇವತ್ತಿನ ದಿನ ಬಂಗಾರ ಕೂಡ ತೊಗೋಬೋದು, ಬೆಳ್ಳಿ ಕೂಡ ತೊಗೋಬೋದು. ಹಾಗೆ ದೇವ್ರ ರಿಲೇಟೆಡು ಏನು ಬೇಕಾದರೂ ತೊಗೋಬೋದು. ಕಸಬರಗಿ ತೊಗೋತಾರೆ, ಲಕ್ಷ್ಮಿ ಅಂತ. ರಂಗೋಲಿ ಕೂಡ ತೊಗೋತಾರೆ, ಮತ್ತೇನು ಪ್ಲಾಂಟ್ಸ್ ಕೂಡ ತೊಗೋತಾರೆ. ಸೊ ಮಲ್ಲಿ ಪ್ಲಾಂಟ್, ಈ ರೀತಿ ಮನಿ ಪ್ಲಾಂಟ್ ಎಲ್ಲ ತೊಗೋತಾರೆ. ಅದಾದಮೇಲೆ ಮತ್ತಾರೋ ಏನೋ ತೊಗೊಂಡಿದ್ರಪ್ಪ, ಕೆಲವೊಂದು ಯೂಟ್ಯೂಬರು ಮತ್ತು ಕೆಲವೊಂದು ರೀಲ್ಸ್ಗಳಲ್ಲಿ ನೋಡಿದೆ ಏನೇನೋ ತೊಗೊಂಡಿದ್ದಾರೆ. ಬಟ್ ನನಗಿದು ವೇಟಿಂಗಲ್ಲಿತ್ತು, ತೊಗೋಬೇಕಾ ಅಂಥೇಳಿ ಇದನ್ನು ನಾನು ತೊಗೊಂಡೆ, ಧೂಪ ಹಾಕೋದು. ಅದಾದಮೇಲೆ ಎಲ್ಲ ಈ ಈವ್ನಿಂಗ್ ಟೈಮಲ್ಲಿನೇ ನಡೀತು. ಅಂದರೆ ಈ 6 ಗಂಟೆಯಿಂದ ಶುರುವಾಗಿತ್ತು ನಮ್ಮ ಒಂದು ಈ ಪ್ರೊಸೆಸ್ಸು ಎಲ್ಲನೂ ಕೂಡ. ಅದಾದಮೇಲೆ ನಾನು ಬೆಳಗ್ಗೆಯಿಂದ ಇದನ್ನು ಚಿಯಾ ಸೀಡ್ಸ್ ನಾನು ಕುಡಿತಾನೇ ಇದ್ದೆ. ಸೊ ಹಾಗೆ ಇದು ಬಾಟಲಲ್ಲಿ ಇಟ್ಕೊಂಡಿರ್ತೀನಿ. ನೈಟು ಕುಡಿತೀನಿ, ಈವ್ನಿಂಗು ಕುಡಿತೀನಿ, ಮಾರ್ನಿಂಗು ಕುಡಿತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಅರ್ಧ ಚಮಚ ಹಾಕಿ ಕುಡಿದಂತೆ ಏನೂ ಕೂಡ ಹಾಕೋದಿಲ್ಲ. ಅಂದರೆ ಈವ್ನಿಂಗ್ ಟೈಮಲ್ಲಿ ಗೋಬಿ ಮಂಚೂರಿ ಎಲ್ಲ ತಿಂದ್ಕೊಂಡು ಈ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ವಿ. ಅಲ್ಲಿ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ಮಾರ್ನಿಂಗು ಇದು ಚಿಯಾ ಸೀಡ್ಸ್ ನೀರನ್ನು ಹಾಗೆ ತುಂಬ್ಕೊಂಡಿಟ್ಟಿರ್ತೀನಲ್ಲ, ನನಗೆ ಬೇಕಾದಾಗ ಕುಡಿತೀನಿ. ಸೊ ಕುಡಿಯುವಾಗ ಸ್ವಲ್ಪ ಈ ಕಡೆ ಹಾಲು ಕಾಸ್ಕೊಂಡೆ. ಅದಾದಮೇಲೆ ಶೇಂಗಾ ಹುರಿತಾ ಇದ್ದೀನಿ, ಯಾಕಂತಂದರೆ ಪಡ್ಡು ಮಾಡಬೇಕು. ಸೊ ಶೇಂಗಾ ಹುರಿದಾದ್ಮೇಲೆ ಶೇಂಗಾ ಸಾಂಬಾರು ಮಾಡಿಕೊಂಡು ಪಡ್ಡುಗಳೆಲ್ಲ ಹಾಕಿ, ನಾವು ನಮ್ಮ ಒಂದು ಸ್ಕೂಲಲ್ಲಿ ಸ್ಕೂಲ್ ಸರ್ಕಲಲ್ಲಿ ಪಡ್ಡು ಅಂದರೆ ಎಲ್ರಿಗೂ ಇಷ್ಟ. ಹಾಗಾಗಿ ಪಡ್ಡು ಮಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಮಾಡ್ತೀವಿ. ಸೊ ಮನೇಲಿ ಕೂಡ ಯಾರ್ಯಾರು ತಿಂತಾರೆ ಅವ್ರಿಗೋಸ್ಕರ ಇಟ್ಟು ನಾವು ಒಂದು ಸ್ವಲ್ಪ ತಿಂದ್ಕೊಂಡು ಅಂದರೆ ಈ ಸ್ಕೂಲಲ್ಲಿ ಯಾರ್ಯಾರು ತಿಂತಾರಲ್ಲ, ಯಾರಿಗೆ ಇಷ್ಟ ಇಲ್ಲ ಅವರಿಗೆ ಒಂದೊಂದು ದಿನ ಒಂದೊಂದು ಡೇ ಯಾವಾಗ ಮಾಡ್ತೀನಲ್ಲ
ಒಬ್ಬೊಬ್ಬರಿಗೆ ಒಂದೊಂದು ಸತಿ ಡಬ್ಬಿನ ಕೊಡ್ತಾಯಿರ್ತೀನಿ. ಇಷ್ಟಪಟ್ಟು ತಿಂತಾರೆ, ಅದು ಖುಷಿ ಆಗುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳ್ಳಲ್ಲ. ನಾನು ಕೊಡ್ತೀನಿ, ಖುಷಿಯಾಗಿ ತಿಂತಾರಲ್ಲ ಅದು ಒಂದು ನನಗೆ ಭಾಳ ಖುಷಿ ಆಗ್ತದೆ. ಯಾವುದೂ ಕೂಡ ಆಸೆ ಇರಬಾರ್ದು. ನಾವೊಂದು ಕೈಲಿ ಕೊಡ್ತೀವಿ ಅಂದರೆ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಆ ರೀತಿಯೇ ಇರಬೇಕು ಮನುಷ್ಯ ಅಂದರೆ. ಹೆಲ್ಪಿಂಗ್ ನೇಚರ್ ಇರಬೇಕು. ಒಬ್ಬರ ಕಷ್ಟಕ್ಕಾಗಬೇಕು, ಕೆಟ್ಟದ್ದನ್ನು ವಿಚಾರ ಮಾಡಬಾರ್ದು. ಏನೂ ಕೂಡ ಒಯ್ಯಲ್ಲ ರೀ ನಾವು. ಯಾವಾಗಲೂ ಒಳ್ಳೆಯದನ್ನು ಬಯಸ್ಬೇಕು ಅಷ್ಟೇ. ನಮ್ಮ ಜೊತೆ ಒನ್ ಟೈಮ್ ಕೆಟ್ಟದ್ದನ್ನು ನಡೀತಿರ್ಬೋದು, ಬಟ್ ಒನ್ ಟೈಮಿಗೆ ಎಲ್ರಿಗೂ ಕೂಡ ಆಗುತ್ತೆ. ಒಳ್ಳೆಯವ್ರಿಗೂ ಆಗುತ್ತೆ, ಕೆಟ್ಟರಿಗೂ ಆಗುತ್ತೆ. ಕೆಟ್ಟದ್ದನ್ನು ಅಂದರೆ ಈ ಕೆಟ್ಟ ಗಳಿಗೆಗಳು ಎಲ್ಲರಿಗೂ ಬರುತ್ತೆ. ಮನುಷ್ಯರಿಗೆ ಬರಲಾರ್ದೆ ಮರಕ್ಕೆ ಬರುತ್ತೆ, ಹೌದಲ್ವಾ? ಮರಕ್ಕೂ ಬರುತ್ತೆ ರೀ. ಮರ ಕೂಡ ಒಂದೊಂದು ದಿನ ಒಣಗುತ್ತೆ, ಒಂದೊಂದು ದಿನ ಅದು ಕೂಡ ಅಳುತ್ತೆ. ನೀರಿಲ್ಲ ಅಂಥೇಳಿ ಅದು ಕೂಡ ಅಳುತ್ತೆ. ಸೊ ಎಲ್ರಿಗೂ ಪ್ರಾಬ್ಲಮ್ಸ್ ಇರೋದೆ. ಶೇಂಗಾ ಸಾಂಬಾರು, ಪಡ್ಡು ಜೊತೆ ಶೇಂಗಾ ಸಾಂಬಾರು ನಮಗೆ ಭಾಳ ಇಷ್ಟ ಆಗ್ತೈತಿ. ಅದ್ರ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿತ್ತು. ಪಡ್ಡು ಕೂಡ ಮಾಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ. ಒಮ್ಮೆ ಹಾಕಿ ಟಿಫನ್ಗೆ ಏನೇನು ಹಾಕಬೇಕಲ್ಲ ಹಾಕ್ತೀವಿ. ಮಕ್ಕಳಿಗೆ ನಾಷ್ಟ ಕೊಡಬೇಕಂತಂದರೆ ಅವ್ರಿಗೂ ಕೂಡ ಕೊಡ್ತೀವಿ. ಹಾಗೆ ಅತ್ತೆ ಮಾವು ಕೂಡ ಇಟ್ಕೊಂಡ್ಬಿಡ್ತೀವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಬೇರೆ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.